ಈಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಸಾಸಿವೆ ಚಟ್ಪಟ ಅಂದ ಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು, ಜಜ್ಜಿದ ಬೆಳ್ಳುಳ್ಳಿ, ನಂತರ ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕಿ ಟೊಮ್ಯಾಟೊ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಅದು ಚೆಂದಾಗಿ ಬೆಂದ ಮೇಲೆ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಟೊಮ್ಯಾಟೊ ಈ ರೀತಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆದಮೇಲೆ ನಮಗೆ ಬೇಕಾಗಿದ್ದಂಥ ಮಸಾಲೆಯನ್ನು ಹಾಕೋಬೇಕು. ಅರಶಿಣ, ಹವಿಜ್ ಮಸಾಲ, ಸಾಂಬಾರು ಪುಡಿ, ಮಸಾಲ ಖಾರ. ಇದಕ್ಕೆ ನಾವು ಹಸಿಮೆಣಸಿನ ಖಾರನೂ ಹಾಕೋಬೋದು, ಅಂದರೆ ಹಸೆಕಾಯಿ ಖಾರ ಅದನ್ನು ಹಾಕೋಬೋದು. ಆದರೆ ನಾ ಇಲ್ಲಿ ಒಣಕಾಯಿ ಮಸಾಲ ಖಾರ ಹಾಕಿ ಮಾಡಾಕತ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸಾಂಬಾರು ಟೈಪ್ ಮಾಡಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಜೋಳದ ಹಿಟ್ಟಿರತ್ತಲ್ಲ ಅದನ್ನು ನೀರೊಳಗೆ ಕಲಸಿ ಹಾಕಬೇಕು.